ಸಮ್ಮರ್ಗೆ ಸೂಪರ್ ಆಗಿರೋವಂಥ ಮಕ್ಕಳಿಗೆ ಫೇವ್ರೇಟ್ ಆಗಿರೋವಂಥ ಮಿಲ್ಕ್ ಶೇಕ್ ರೆಸಿಪಿಯನ್ನು ತೊಗೊಂಡು ಬಂದಿದ್ದೀನಿ. ಸಖತ್ ಅಂದರೆ ಸಖತ್ತು ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಊಟ ಬೇಡಪ್ಪ ಅಂತ ಹೇಳಿದ್ರೆ ಈ ಥರದೊಂದು ಗ್ಲಾಸ್ ಕೊಟ್ಟರೆ ಸಾಕು ಸ್ನೇಹಿತರೆ, ಹೊಟ್ಟೆ ತುಂಬಿಡುತ್ತೆ. ಅಷ್ಟು ಒಂದೊಳ್ಳೆ ರೆಸಿಪಿ, ಒಂದೊಳ್ಳೆ ಮಿಲ್ಕ್ ಶೇಕ್ ಅಂತ ಹೇಳ್ಬೋದು. ಈಸಿಯಾಗಿ ಮಾಡ್ಬೋದು, ಕಡಿಮೆ ಖರ್ಚಲ್ಲಿ ಮಾಡ್ಬೋದು, ಮತ್ತು ಮನೆ ಮಂದಿ ಎಲ್ಲರೂ ಕೂಡ ಇಷ್ಟಪಡ್ತಾರೆ. ಈ ಸಮ್ಮರಲ್ಲಂತೂ ಮಾಡಿಸಿರೋವಂಥ ರೆಸಿಪಿ. ಬರೀ ಸಮ್ಮರ್ ಅಂತ ಅಲ್ಲ, ಆಲ್ ಸೀಸನ್ ಎಲ್ಲ ಟೈಮಲ್ಲೂ ಕೂಡ ಈ ಒಂದು ಮಿಲ್ಕ್ ಶೇಕನ್ನು ಮಾಡ್ಬೋದು. ಬನ್ನಿ ಇದನ್ನು ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಡು ಬರೋಣವಾ. ನಾನಿಲ್ಲಿ ಓರಿಯೋ ಬಿಸ್ಕೆಟನ್ನು ತೊಗೊಂಡಿದ್ದೀನಿ. ಸುಮಾರು ಒಂದು 3ರಿಂದ 4 ಬಿಸ್ಕೆಟನ್ನು ತೊಗೊಂಡಿದ್ದೀನಿ. 3ರಿಂದ 4 ಬಿಸ್ಕೆಟಿಗೆ 3 ಜನದಿಂದ 4 ಜನ ಆಗುವಷ್ಟು ಮಿಲ್ಕ್ ಶೇಕನ್ನು ಪ್ರಿಪೇರ್ ಮಾಡ್ಬೋದು. ಅದನ್ನು ಜಸ್ಟ್ ಪೀಸ್ ಮಾಡಿ ಹಾಕೋತಾ ಇದ್ದೀನಿ. ಮಾಮೂಲು ರೆಗ್ಯುಲರ್ ಮಿಕ್ಸಿ ಜಾರ್ ಇತ್ತು ಅಂದರೆ ನೀವು ಅದಕ್ಕೆ ಹಾಕ್ಕೊಳ್ಬೋದು, ಇಲ್ಲ ಜ್ಯೂಸರ್ ಜಾರ್ ಇದೆ ಅಂತ ಹೇಳಿದ್ರೆ ಅದಕ್ಕೆ ಬೇಕಾದರೂ ಹಾಕ್ಕೊಳ್ಬೋದು. ಅದಕ್ಕೆ ಐಸ್ ಕ್ಯೂಬನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಓರಿಯೋ ಬಿಸ್ಕೆಟಲ್ಲಿ ಕ್ರೀಮ್ ಬೇರೆ ಇರೋದ್ರಿಂದ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಕೋಲ್ಡ್ ಆಗಿರೋ ಅಂಥ ಹಾಲನ್ನು ಹಾಕೋತಾ ಇದ್ದೀನಿ. ನಾನಿಲ್ಲಿ ಕಾಯಿಸಿ ಆರಿಸಿರೋ ಹಾಲೇನು ತೊಗೊಂಡಿಲ್ಲ, ರಾ ಮಿಲ್ಕನ್ನೇ ತೊಗೊಂಡಿದ್ದೀನಿ. ಪಾಕೆಟಲ್ಲಿ ಬರುತ್ತೆ ಅಲ್ವಾ, ಆ ಮಿಲ್ಕನ್ನೇ ತೊಗೊಂಡಿದ್ದೀನಿ. ಸುಮಾರು ಒಂದು ಅರ್ಧ ಲೀಟರಷ್ಟು ಹಾಲನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಈ ಒಂದು ಫ್ರ್ಯಾಗ್ರೆನ್ಸು. ಮಿಸ್ ಮಾಡಿದೆ ನೀವು ಹಾಕಿ. ನಿಮಗೆ ಬೇಕಿದ್ದಲ್ಲಿ ಶುಗರ್ ಅಥವಾ ಬೆಲ್ಲನ ಹಾಕ್ಕೊಳ್ಬೋದು. ನಾನಿಲ್ಲಿ ಸಕ್ಕರೆ ಹಾಕಿದ್ದೀನಿ. ನಮಗೆ ಇದೆರಡೂ ಬೇಡ ಅಂತ ಹೇಳಿದ್ರೆ ನೀವು ಸ್ಕಿಪ್ ಮಾಡಿದ್ರು ಏನು ಪ್ರಾಬ್ಲಮ್ ಇಲ್ಲ. ನೀವು ಮಾಮೂಲಾಗಿಯೇ ಬಿಸ್ಕೆಟು ಮತ್ತು ಹಾಲಲ್ಲಿ ಮಿಲ್ಕ್ ಶೇಕನ್ನು ಪ್ರಿಪೇರ್ ಮಾಡ್ಕೊಳ್ಬೋದು. ಇದನ್ನು ಮಿಕ್ಸಿ ಮಾಡ್ಕೊಂಡು ಬರೋಕ್ಕೆ ಹೋಗಿದ್ದೀನಿ. ಸೊ ಮಿಕ್ಸಿ ಮಾಡ್ಕೊಂಡು ಬಂದಮೇಲೆ ತುಂಬ ಚೆನ್ನಾಗಿತ್ತು. ಸೊ ಇದನ್ನು ಐಸ್ ಕ್ಯೂಬ್ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ಐಸ್ ಕ್ಯೂಬ್ ಹಾಕಿರೋದ್ರಿಂದ ತುಂಬ ಚಿಲ್ಲಾಗಿರುತ್ತೆ. ಈ ಸಮ್ಮರ್ಗಂತೂ ಮಾಡಿಸಿರೋ ಅಂಥ ಮಿಲ್ಕ್ ಶೇಕ್ ರೆಸಿಪಿ ರೆಡಿ ಆಯಿತು. ನೀವೇ ನೋಡ್ತಾ ಇದ್ದೀರಾ. ತುಂಬ ಅಂದರೆ ತುಂಬ ಈಸಿ ಮತ್ತು ಕಡಿಮೆ ಇಂಗ್ರೀಡಿಯೆಂಟ್ಸ್. 2 ಇಂಗ್ರೀಡಿಯೆಂಟ್ ಇದ್ದರೆ ಸಾಕು ಸ್ನೇಹಿತರೆ, ರುಚಿಯಾಗಿರೋ ಅಂಥ ಮಿಲ್ಕ್ ಶೇಕ್ ರೆಡಿ ಆಗಿಬಿಡುತ್ತೆ. ಟೇಸ್ಟಿಯಾಗಿ ಕೂಡ ಇರುತ್ತೆ. ಮಕ್ಕಳಿಗೆ ಬಿಸ್ಕೆಟ್ ಅಂದರೆ ಇಷ್ಟ. ಮಾಮೂಲು ಬಿಸ್ಕೆಟ್ ಕೊಡೋದ್ರಿಂದ ಅಷ್ಟು ನಮಗೂ ಕೂಡ ಸಮಾಧಾನ ಇರೋಲ್ಲ. ಈ ರೀತಿಯಾಗಿ ಮಾಡಿಕೊಟ್ರೆ ನಮಗೂ ಖುಷಿ. ಬಾಯ್ ಸ್ನೇಹಿತರೆ.